ಯಾವ್ದಾದ್ರು ಫ್ರಂಟ್ ಎಂಡ್ ಡಿಸ್ಪ್ಲೇ ಮಾಡೋದನ್ನ ಇನ್ನೂ ವರ್ಕ್ ಮಾಡಿರ್ಲಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಿ. ಓಕೆ, ಎಸ್ ಸರ್. ಅದನ್ನ ಟ್ರೈ ಮಾಡ್ರಿ. ಹಂಗೂ ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಸಾಲ್ವ್ ಮಾಡ್ತೀನಿ ಅದನ್ನ. ಎಸ್ ಸರ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಸೊ ಹೌ ಟು ಕ್ರಿಯೇಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇನ್ ಪೈಥಾನ್ ಯೂಸಿಂಗ್ ಟಿಂಕರ್, ಅದನ್ನ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಟಿಂಕರ್ ಅಂತ ಒಂದು ಲೈಬ್ರರಿ ಇದೆ ಪೈಥಾನ್ ಒಳಗಡೆ. ಅದು ಹೆಂಗ್ ಸ್ಪೆಲ್ ಮಾಡ್ತೀವಿ, TKINTER, ಟಿಂಕರ್. TK ಇಂಟರ್ ಅಂತಾರೆ, ಟಿಂಕರ್ ಅಂತೀವಿ ನಾವು ಪಾಪ್ಯುಲರ್ ಆಗಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನ ಕ್ರಿಯೇಟ್ ಮಾಡಬಹುದು. ಲೈಕ್ ವಿಂಡೋ, ಲೇಬಲ್ಸ್, ಬಟನ್ಸ್, ಟೆಕ್ಸ್ಟ್ ಬಾಕ್ಸ್, ಈ ತರದ್ದೆಲ್ಲದನ್ನು ಕ್ರಿಯೇಟ್ ಮಾಡಬಹುದು. ಸೊ ಇದ್ರದ್ದು ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡು ಇದ್ರ ಮೇಲೂ ಕೆಲವೊಂದು ಮಿನಿ ಪ್ರಾಜೆಕ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ಓಕೆನಾ? ಎಸ್ ಸರ್. ಓಕೆ, ಸೊ ನೀವು ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಪೈಥಾನ್ ಅಲ್ಲಿ. ಎಸ್ ಸರ್. ಸೊ ಲೆಟ್ ಅಸ್ ಕ್ರಿಯೇಟ್ ಎ ಫೈಲ್ ಅಂಡ್ ನೇಮ್ ಇಟ್ window.py. ಸೊ ಒಂದು ಫೈಲ್ ಕ್ರಿಯೇಟ್ ಮಾಡಿ, ಆ ಫೈಲ್ ಅನ್ನ window.py ಅಂತ ಸೇವ್ ಮಾಡಿ. ಸರ್, ಇದೇ ಪ್ರಾಜೆಕ್ಟ್ ಅಲ್ಲೇ ಮಾಡೋಣ ಸರ್? ಹಾ, ಅಂದ್ರೆ ಈ ಫೋಲ್ಡರ್ ಹೆಂಗಿದ್ರು ನಾವು ಮಾಡ್ಕೊಂಡಿದ್ವಲ್ಲ, ಪೈಥಾನ್ MC ಇಂಟರ್ನ್ಶಿಪ್ ಇತ್ತಲ್ಲ, ಎಸ್ ಸರ್. ಅದರಲ್ಲೇ ಮಾಡಿ. ನೀವು ವರ್ಕ್ ಮಾಡಿದ್ದೆಲ್ಲದು ಇದೇ ಫೋಲ್ಡರ್ ಅಲ್ಲೇ ಇರಬೇಕು. ಎಸ್ ಸರ್. ಓಕೆ, ಎಸ್ ಸರ್. ಕ್ರಿಯೇಟ್ ಮಾಡಿದ್ರಾ? ಎಸ್ ಸರ್. ಓಕೆ, ಫೈನ್. ಹಾ, ಸೊ ಇವಾಗ ಫಸ್ಟ್ ಆ ಪ್ಯಾಕೇಜ್ ಅನ್ನ, ಆ ಮಾಡ್ಯೂಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಫಸ್ಟ್ ಲೈನ್ ಏನ್ ಬರೀತೀವಿ, ಇಂಪೋರ್ಟ್ ಟಿಂಕರ್ ಆಸ್ TK. ಸೇರಿಸಿ ಈ ಲೈನ್. ಎಸ್ ಸರ್. ಡನ್. ಓಕೆ, ನೋಡಿ ಇವಾಗ TK ಅನ್ನೋ ಲೈಬ್ರರಿನಲ್ಲಿ ಒಂದು GUI ಬಿಲ್ಡ್ ಮಾಡಕ್ ಬೇಕಾಗಿರೋ ಕ್ಲಾಸಸ್, ಲೇಬಲ್ಸ್, ಬಟನ್ಸ್ ಎಲ್ಲ ಇದ್ರೊಳಗಡೆ ಕಲೆಕ್ಷನ್ಸ್ ಇದೆ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ಯೂಸ್ ಮಾಡ್ಕೊಂತ ಬರಬೇಕು. ಈ ನನ್ನ ಮೊದಲನೇ ಏಮ್ ಏನಂದ್ರೆ, ನೀವು ಪ್ರೋಗ್ರಾಮ್ನ ರನ್ ಮಾಡಿದ ತಕ್ಷಣ ಒಂದು ವಿಂಡೋ ಬರಬೇಕು. ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ಆಯ್ತಾ? ಸೊ ನಿಮಗೆ ಒಂದು ವಿಂಡೋ ಬೇಕಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಬರೆದು ಇಟ್ಬಿಟ್ಟಿದ್ದಾರೆ. ದರ್ ಇಸ್ ಅ ಕ್ಲಾಸ್ ವಿಚ್ ಗಿವ್ಸ್ ವಿಂಡೋ. ಸೊ ನಿಮ್ ಕೆಲಸ ಏನು, ಕ್ರಿಯೇಟ್ ಆಬ್ಜೆಕ್ಟ್ ಆಫ್ ದಟ್ ಕ್ಲಾಸ್. ಆ ಕ್ಲಾಸ್ ಇಂದ ಒಂದು ಆಬ್ಜೆಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಬಿಟ್ರೆ ಸಾಕು. ಸೊ ಅದ್ ಹೆಂಗ್ ಮಾಡ್ಬೇಕು ಇಲ್ಲಿ ತೋರಿಸ್ತೀನಿ. ಸೊ ವಿಂಡೋ ಅಂತ ಒಂದು ವೇರಿಯೇಬಲ್ ಅಥವಾ ಆಬ್ಜೆಕ್ಟ್ ನ ತಗೊಂಡೆ, ಈಕ್ವಲ್ಸ್ ನನ್ನ ಲೈಬ್ರರಿ ನೇಮ್ ಏನು, TK. ಅದ್ರೊಳಗಡೆ ಇರೋ ಕ್ಲಾಸ್ ಹೆಸರೇನು, ಕ್ಯಾಪಿಟಲ್ T. ನೋಡಿ, ಯಾವಾಗಲೂ ಪ್ರೀ ಡಿಫೈನ್ಡ್ ಕ್ಲಾಸ್ ಪೈಥಾನ್ ಅಲ್ಲಿ ಅಪ್ಪರ್ ಕೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕ್ಯಾಪಿಟಲ್ T, ಸ್ಮಾಲ್ k, ಪ್ಯಾರಂಥಸಿಸ್. ಹಿಂಗ್ ಬರೀತೀನಿ ನೋಡಿ. ಹಿಂಗ್ ಬರೆದ್ರೆ ಏನರ್ಥ, ಇಲ್ಲಿ ಕಮೆಂಟ್ ಬರೀತೀನಿ ನಾನು. ಸೊ ವಿಂಡೋ ಈಸ್ ಆಬ್ಜೆಕ್ಟ್ ಆಫ್ ದಿ ಕ್ಲಾಸ್ TK. TK ಅನ್ನೋ ಕ್ಲಾಸಿನ ಆಬ್ಜೆಕ್ಟ್ ವಿಂಡೋ. ಓಕೆ, ಇಷ್ಟು ಬರೆದ್ಬಿಟ್ರೆ ನಿಮಗೊಂದು ವಿಂಡೋ ಬರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ, ಇದು ಸ್ಟಿಲ್ ರ್ಯಾಮ್ ಅಲ್ಲಿ ಇರುತ್ತೆ. ವಿಂಡೋ ಅನ್ನೋ ವೇರಿಯೇಬಲ್ ರ್ಯಾಮ್ ಅಲ್ಲಿ ಇರುತ್ತೆ. ಸೊ ಇದು ನಿಮಗೆ ಡಿಸ್ಪ್ಲೇ ಆಗಲ್ಲ. ಅದಕ್ಕೆ ಅಂತ ಒಂದು ಫಂಕ್ಷನ್ ನ ಕಾಲ್ ಮಾಡ್ಬೇಕು ನೀವು, ವಿಂಡೋ ಡಾಟ್ ಮೈನ್ ಲೂಪ್. ಸೊ ಫಂಕ್ಷನ್ ನೇಮ್ ಇಸ್ ಮೈನ್ ಲೂಪ್. ಸೊ ಇದನ್ನು ಕಾಲ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ ಪ್ರೆಸೆಂಟಿಂಗ್ ದ ವಿಂಡೋ. ಸೊ ವಿಂಡೋ ಆಕ್ಟಿವ್ ಆಗಿ ನಿಮಗೆ ಕಾಣಿಸುತ್ತೆ. ನೋಡಿ, ಓನ್ಲಿ 3 ಲೈನ್ಸ್. ಇಂಪೋರ್ಟ್ ದ ಲೈಬ್ರರಿ, ಕ್ರಿಯೇಟ್ ಆಬ್ಜೆಕ್ಟ್, ದೆನ್ ಕಾಲ್ ದಿ ಫಂಕ್ಷನ್ ಮೈನ್ ಲೂಪ್. ಇದನ್ನ ರನ್ ಮಾಡ್ತೀವಿ ನೋಡಿ. ಈ ಪ್ರೋಗ್ರಾಮ್ ನ ರನ್ ಮಾಡೋಣ. So Python window.py. ಸೊ ವಿಂಡೋ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಾ ಔಟ್ಪುಟ್? ಹಾ, ನೋಡಿ, ಒಂದು ವಿಂಡೋ ಬಂತು. ಅದಕ್ಕೆ ಒಂದು ಡಿಫಾಲ್ಟ್ ವಿಡ್ತ್ ಇದೆ, ಒಂದು ಡಿಫಾಲ್ಟ್ ಹೈಟ್ ಇದೆ. ಅದಕ್ಕೆ ಇದು ಸಿಂಪಲ್. ಸೊ ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಿ, ಮೈನ್ ಲೂಪ್ ಅನ್ನೋ ಫಂಕ್ಷನ್ ಕಾಲ್ ಮಾಡಿದ್ರಿ. ಸೊ ವಿಂಡೋ ಆಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಓಕೆ, ಟ್ರೈ ಮಾಡಿ ಇದು ಪ್ರೋಗ್ರಾಮ್. ಬಂತಾಯ್ತಾ? ಫೈನ್. ಇವಾಗ ಏನ್ ಮಾಡೋಣ, ಆ ಡಿಫಾಲ್ಟ್ ಸೈಜ್ ಅನ್ನ ಚೇಂಜ್ ಮಾಡೋಣ. ಅದಕ್ಕೆ ಫಂಕ್ಷನ್ಸ್ ಇದೆ, ವಿಂಡೋ ಡಾಟ್ ಜಾಮೆಟ್ರಿ ಅಂತ ಇದೆ ಫಂಕ್ಷನ್. ಜಾಮೆಟ್ರಿ ಅದರಲ್ಲಿ ವಿತ್ ಇನ್ ಸಿಂಗಲ್ ಕೋಟ್ಸ್ ಅಲ್ಲಿ 500 x 500. ಇದರ ಅರ್ಥ ಏನು, ವಿಡ್ತ್ 500, ಹೈಟ್ 500 ಇರಬೇಕು ಅಂತ. ಅದ್ರ ಜೊತೆಗೆ ಟೈಟಲ್ ಕೊಡೋಣ, ವಿಂಡೋ ಡಾಟ್ ಟೈಟಲ್. ಟೈಟಲ್ ಬಾರ್ ಅಲ್ಲಿ ಏನಿರಬೇಕು, ಮೈ ವಿಂಡೋ.
ನೋಡಿ ಮೇನ್ ಲೂಪ್ ಯಾವಾಗಲೂ ಲಾಸ್ಟಿಗೆ ಇರಬೇಕು. ಮೇನ್ ಲೂಪ್ ಆದ್ಮೇಲೆ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಬಾರ್ದು. ಇದು ಒಂದು ರೂಲ್ಸ್ ನೆನ್ಪಿಟ್ಕೋಬೇಕು. ಮೇನ್ ಲೂಪ್ ಶುಡ್ ಬಿ ದ ಲಾಸ್ಟ್ ಸ್ಟೇಟ್ಮೆಂಟ್. ಇದು ರೂಲ್ಸ್. ನೋಡಿ ಈ 2 ಲೈನ್ ಆಡ್ ಮಾಡ್ಬಿಟ್ಟು ರನ್ ಮಾಡಿ. window.geometry to define size of the window, window.title to set the title bar. ಎರಡು ಲೈನ್ ಆಡ್ ಮಾಡಿಬಿಟ್ಟು ರನ್ ಮಾಡಿ. ನೋಡ್ರಿ ಚೇಂಜ್ ಆಗಿದೆ. ಇದು ಬರಬೇಕು ಔಟ್ಪುಟ್ ನಿಮಗೆ. ವಿಡ್ತ್ ಚೇಂಜ್ ಆಗಿದೆ, ಹೈಟ್ ಕೂಡ ಚೇಂಜ್ ಆಗಿದೆ, ಟೈಟಲ್ ಬಾರ್ ಕೂಡ ಚೇಂಜ್ ಆಗಿದೆ. ಮೈ ವಿಂಡೋ ಅಂತ ಔಟ್ಪುಟ್ ಇದು. ಓಕೆ ಡನ್. ನೋಡಿ ಇವಾಗ ಇದರಲ್ಲಿ GUI ಯೂಸ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ನಮಗೆ ಏನ್ ನೆನಪಿರ್ಬೇಕಂದ್ರೆ, ಇದನ್ನ ನಾವು ಮ್ಯಾಥಮೆಟಿಕಲಿ ಇದನ್ನೇನಂತೀವಿ, ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್ ಅಂತೀವಿ ಅಲ್ವಾ. ಎಕ್ಸ್ ಮತ್ತೆ ವೈ ಮೀಟ್ ಆಗೋ ಪಾಯಿಂಟ್ ನ ಆರಿಜಿನ್ ಅಂತೀವಿ. ಸೊ ಇದರಲ್ಲಿ GUI ಅಲ್ಲಿ ಆರಿಜಿನ್ ಯಾವುದು ಅಂದ್ರೆ ಟಾಪ್ ಲೆಫ್ಟ್ ಕಾರ್ನರ್ ಇಲ್ಲಿದೆಯಲ್ಲ ನೋಡ್ರಿ, ನಾನು ಕರ್ಸರ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಆರಿಜಿನ್ ಅಂತ ಅನ್ಕೋಬೇಕು. ಇದೇ ಆರಿಜಿನ್ GUI ಗಳಲ್ಲೆಲ್ಲ. ಈ ಎಕ್ಸ್ ಆಕ್ಸಿಸ್ ಅನ್ಬೇಕು, ಇಲ್ಲ ಅಂದ್ರೆ ಲೆಫ್ಟ್ ಅನ್ಬೇಕು, ಇಲ್ಲ ವೈ ಆಕ್ಸಿಸ್ ಅನ್ಬೇಕು, ಇಲ್ಲ ಟಾಪ್ ಅನ್ಬೇಕು. ಈ ವರ್ಡ್ ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ಓಕೆ, ಇವಾಗ ನಾವೇನ್ ಮಾಡೋಣ, ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ತರದ್ದು ಒಂದು ಇಂಪ್ಲಿಮೆಂಟ್ ಮಾಡೋಣ ಇದ್ರೊಳಗಡೆ. ಸೊ ಈಗ ನನಗೊಂದು ಲೇಬಲ್ ಬೇಕು. ಏನಂತ ಬೇಕು ಲೇಬಲ್? ಏನಕ್ಕೆ? ಟು ಡಿಸ್ಪ್ಲೇ ಸಮಥಿಂಗ್. ಸೊ ಎಂಟರ್ ನಂಬರ್, ಎಂಟರ್ ಫಸ್ಟ್ ನಂಬರ್, ಅದ್ರ ಮುಂದೆ ಒಂದು ಟೆಕ್ಸ್ಟ್ ಬಾಕ್ಸ್. ನೆಕ್ಸ್ಟ್ ಎಂಟರ್ ಸೆಕೆಂಡ್ ನಂಬರ್, ಅದ್ರ ಮುಂದೆ ಒಂದು ಟೆಕ್ಸ್ಟ್ ಬಾಕ್ಸ್, ಒಂದು ಬಟನ್. ಈ ತರ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ತರದ್ದು ಒಂದು ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡೋಣ. ಸೊ ಈಗ ನಾವು ಫಸ್ಟ್ ಏನ್ ಬೇಕು, ನನಗೆ ಲೇಬಲ್ ಬೇಕು. ಅದಕ್ಕೆ ಸೊ ಎಲ್ಲದಕ್ಕೂ ಕ್ಲಾಸ್ ಇದೆ. ನಿಮ್ ಕೆಲಸ ಏನು, ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ನೋಡಿ ನಾನು ಇಲ್ಲೇನ್ ಮಾಡ್ತೀನಿ, LBL1 ಲೇಬಲ್ 1 ಅಂತ ನನ್ನ ಪ್ರಕಾರ, ನನ್ನ ಕನ್ವೀನಿಯನ್ಸ್ ಹಿಂಗ್ ಬರ್ಕೊಂತೀನಿ. ಓಕೆ. ಸೊ TK ಅಂತ ಲೈಬ್ರರಿ. ನಾನು ಹೇಳ್ದೆ ಯಾವಾಗ್ಲೂ ಪ್ರೀಡಿಫೈನ್ಡ್ ಕ್ಲಾಸ್ ಯೂಸ್ ಮಾಡ್ತಿದ್ರ ಅಂದ್ರೆ ಫಸ್ಟ್ ಲೆಟರ್ ಏನಿರ್ಬೇಕು, ಅಪ್ಪರ್ ಕೇಸ್. TK.label ಅಂತ ಬರೀತೀವಿ. ನೋಡಿ ಹಿಂಗ್ ಬರ್ದ್ಬಿಟ್ರೆ ಏನರ್ಥ, ವಿ ಆರ್ ಕ್ರಿಯೇಟಿಂಗ್ ಲೇಬಲ್ ಆಬ್ಜೆಕ್ಟ್. ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಏನಂದ್ರೆ, ಈ ಆಬ್ಜೆಕ್ಟ್ ನಮಗೆ ಕಾಣಿಸ್ಬೇಕು ಅಂದ್ರೆ ಇದು ವಿಂಡೋ ಮೇಲೆ ಇರಬೇಕು. ಇಲ್ಲಾಂದ್ರೆ ನಿಮಗೆ ಲೇಬಲ್ ಒಂದನ್ನೇ ನಾವು ಡಿಸ್ಪ್ಲೇ ಮಾಡಕ್ ಬರಲ್ಲ. ಸೊ ಆಸ್ ಎ ಕಾಂಪೊನೆಂಟ್ ಕಂಟೈನರ್ ಮೇಲೆ ಇದ್ರೆ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಕಂಟೈನರ್ ಯಾರು, ವಿಂಡೋ. ನೋಡಿ ಇದೇ ತಾನೇ ವಿಂಡೋ. ಇದ್ರ ಮೇಲೆ ಇದು ಬರಬೇಕು. ಅದಕ್ಕೆ ನೀವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದ್ರ ಪೇರೆಂಟ್ ಯಾರು, ಇದ್ರ ಕಂಟೈನರ್ ಯಾರು ಅಂತ ಹೇಳ್ಬೇಕು. ಇಲ್ಲಿ ಫಸ್ಟ್ ಪ್ಯಾರಾಮೀಟರ್ ಹೇಳ್ಬೇಕು. ಸೊ ಈ ಲೇಬಲ್ ಯಾರ ಮೇಲೆ ಕಾಣಿಸ್ಬೇಕು, ವಿಂಡೋ ಮೇಲೆ ಕಾಣಿಸ್ಬೇಕು. ಅದಕ್ಕೆ ಫಸ್ಟ್ ಪ್ಯಾರಾಮೀಟರ್ ನಾವೇನಂತ ಬರೆಯೋಣ, ವಿಂಡೋ. ವಿಂಡೋ ಮೇಲೆ ಅದು ಕಾಣಿಸ್ಬೇಕು ಅಂತ ಬರೀತೇವೆ. ಓಕೆ. ಇದು ಅದ್ರ ಪೇರೆಂಟ್ ಅಂತ ಹೇಳ್ದಂಗೆ. ಸರಿ, ಫಸ್ಟ್ ಪ್ಯಾರಾಮೀಟರ್ ಆಯ್ತು. ಸೆಕೆಂಡ್ ಪ್ಯಾರಾಮೀಟರ್ ಲೇಬಲ್ ಇನ್ ಪರ್ಪಸ್ ಏನು, ಏನನ್ನ ಡಿಸ್ಪ್ಲೇ ಮಾಡಬೇಕು, ಒಂದು ಟೆಕ್ಸ್ಟ್ ನ ಡಿಸ್ಪ್ಲೇ ಮಾಡಬೇಕು. ಟೆಕ್ಸ್ಟ್ ಈಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ ನೋಡಿ, ಎಂಟರ್ ಫಸ್ಟ್ ನಂಬರ್, ಹಿಂಗ್ ಬರ್ದೆ. ಇದು ಟೆಕ್ಸ್ಟ್. ಓಕೆನಾ. ಎರಡು ಪ್ಯಾರಾಮೀಟರ್ ಹೇಳಿದೆ. ಇನ್ನೂ ಬಹಳ ಇದೆ ಪ್ಯಾರಾಮೀಟರ್ಸ್. ನೀವು ಫಾಂಟ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಹಂಗೆಲ್ಲ ಇದೆ. ನಾವು ಬೇಸಿಕ್ಸ್ ನ ಫಸ್ಟ್ ಮುಗಿಸ್ಕೊಳ್ಳೋಣ. ಓಕೆ. ಸೊ ಇಷ್ಟು ಬರೆದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಏನಂದ್ರೆ, ಈಗ ನಮ್ಮ ಹತ್ರ ಇರೋ ಕಂಟೈನರ್ ನಿಂದು ವಿಡ್ತ್ 500, ಹೈಟ್ 500. ಆ 500 ಪ್ಲೇಸ್ ಅಲ್ಲಿ ಈ ಲೇಬಲ್ ಎಲ್ಲಿರ್ಬೇಕು ಅದನ್ನ ಹೇಳ್ಬೇಕು ನಾವು. ಅದನ್ನ ಹಿಂಗ್ ಹೇಳ್ತೀವಿ ಅಂದ್ರೆ, LBL1 ಡಾಟ್ ಪ್ಲೇಸ್ ಅಂತ ಒಂದು ಫಂಕ್ಷನ್ ಇದೆ, ಪ್ಲೇಸ್. ಸೊ ನೀವು ಎಕ್ಸ್ ಹೇಳ್ಬೇಕು. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಎಕ್ಸ್ ನ 100 ಪಿಕ್ಸೆಲ್ಸ್ ಅಂತ ಕೊಡ್ತಿದ್ದೀನಿ. ಯಾಕೆ 100 ಸುಮ್ಮನೆ ತಗೊಂತಾ ಇದ್ದೀನಿ ನಾನು. ಓಕೆ, ರ್ಯಾಂಡಮ್ ತಗೊಂತಿದ್ದೀನಿ. y is equal to 50 ಅಂತ ಕೊಟ್ಟಿದ್ದೀನಿ ನೋಡಿ. ಸೊ ಇವಾಗ ನಾನು ರನ್ ಮಾಡಿದ್ರೆ 500 ಕಂಟೈನರ್ ಅಲ್ಲಿ 100,50 ಕೋಆರ್ಡಿನೇಟ್ಸ್ ಅಲ್ಲಿ ನಿಮಗೆ ಲೇಬಲ್ ಕಾಣಿಸ್ಬೇಕು. ರನ್ ಮಾಡ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಔಟ್ಪುಟ್? ಹಾ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಎಷ್ಟು ಕೊಟ್ಟಿದ್ದೀವಿ ನಾವು, 100 ಪಿಕ್ಸೆಲ್. ವೈ ಆಕ್ಸಿಸ್ ಎಷ್ಟು ಕೊಟ್ಟಿದ್ದೀವಿ, 50 ಪಿಕ್ಸೆಲ್ಸ್. ಇಲ್ಲಿ ಆ ಪಾಯಿಂಟ್ ಸಿಗುತ್ತೆ, ಅಲ್ಲಿ ಅದು ಬಂತು, ಎಂಟರ್ ಫಸ್ಟ್ ನಂಬರ್. ಅರ್ಥ ಆಯ್ತಾ ಇದು? ಹಾ, ಮಾಡಿ ಇದನ್ನ.
ಎಸ್ ಸರ್. ಬಂತಲ್ವಾ? ಹಾಂ ಸರ್. ಹಾ ನೋಡಿ, ಇವಾಗ ಏನ್ ಮಾಡೋಣ, ಈ ಲೇಬಲ್ ಇದೆಯಲ್ಲ, ಇದ್ರ ಮುಂದೆ ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕಪ್ಪ. ಈಗ ನನಗೆ ಇದ್ರ ಮುಂದೆ ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕು. ನೋಡಿ, ಈಗ ನಿಮಗೆ ಲೆಕ್ಕ ಸಿಗ್ಬೇಕು. ಈಗ ಇಲ್ಲಿ ಎಕ್ಸ್ ಆಕ್ಸಿಸ್ ಎಷ್ಟು ಕೊಟ್ಟಿವಿ ಹೇಳಿ ನಾವು? 100 ಪಿಕ್ಸೆಲ್. ಆಯ್ತಾ? ಎಸ್ ಸರ್. ಇದು ಒಂದು 100 ಇರ್ಬೋದು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ಇದು ಒಂದು 100 ಇದ್ರೆ 100 + 100 200 ಆಯ್ತಲ್ವಾ? ಅಂದ್ರೆ ಎಸ್ ಸರ್. ನೀವು ನೆಕ್ಸ್ಟ್ ಕಾಂಪೊನೆಂಟ್ ಟೆಕ್ಸ್ಟ್ ಬಾಕ್ಸ್ಗೆ ಎಕ್ಸ್ ನ ಎಷ್ಟು ಕೊಡ್ಬೇಕು ನೀವು? 200 ಕೊಡ್ಬೇಕು. ವೈ ಮಾತ್ರ ಇದಕ್ಕೆ ಎಷ್ಟು ಕೊಟ್ಟಿರೋ ಅಷ್ಟೇ ಕೊಡಿ, ಯಾಕಂದ್ರೆ ಇದೇ ಲೈನಲ್ಲೇ ಬರ್ಬೇಕಲ್ಲ, ಎಸ್ ಸರ್. ಅಲ್ವಾ? ಆ ಥರ ಮಾಡ್ಕೊಳ್ಳೋಣ. ಹಾ, ಇವಾಗ ಸೊ ನೀವು ಟೆಕ್ಸ್ಟ್ ಬಾಕ್ಸ್ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಂತ ಮಾಡೋದು, t1 ಈಕ್ವಲ್ಸ್ tk ಡಾಟ್, ನೋಡಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗೆ ಕ್ಲಾಸ್ ಹೆಸರು ಎಂಟ್ರಿ ಅಂತ ಇರುತ್ತೆ, ENTRY, ಎಸ್ ಸರ್. ಎಂಟ್ರಿ ಅಂತ ಕೊಡಬೇಕು. ಆಸ್ ಯೂಶುವಲ್ ಈ ಟೆಕ್ಸ್ಟ್ ಬಾಕ್ಸ್ ಯಾರ ಮೇಲೆ ಕಾಣಿಸ್ಬೇಕು? ವಿಂಡೋ ಮೇಲೆ ಕಾಣಿಸ್ಬೇಕು. ವಿಂಡೋ, WINDO, ವಿಂಡೋ. ಇದಕ್ಕೇನು ಟೆಕ್ಸ್ಟ್ ಇರಲ್ಲ. ಓಕೆ, ಈಗ ಇದರ ಪೊಸಿಷನ್ ಬಗ್ಗೆ ಬರೆಯೋಣ. t1 ಡಾಟ್ ಪ್ಲೇಸ್, ನಾನು ಅವಾಗಲೇ ಹೇಳಿದೆ ಎಕ್ಸ್ 200 ಕೊಡೋಣ, ವೈ ಹಳೇದು ಎಷ್ಟಿತ್ತು ಅಷ್ಟೇ ಕೊಡೋಣ, 50ನೇ ಕೊಡೋಣ. ಹಿಂಗಿದೆ ನೋಡಿ. ಇವಾಗ ಇದನ್ನ ರನ್ ಮಾಡಿ ನೋಡೋಣ. ಕರೆಕ್ಟ್ ಇದೆಯಲ್ಲ ನಮ್ಮ ಪ್ಲಾನ್ ಪ್ರಕಾರ? ಎಸ್ ಸರ್. ಇಲ್ಲಿ ಲೇಬಲ್ ಇದೆ, ಅದರ ಮುಂದೆ ಟೆಕ್ಸ್ಟ್ ಬಾಕ್ಸ್ ಇದೆ. ಓಕೆ, ಮಾಡಿ ಇದು ಚೇಂಜಸ್. ಎಸ್ ಸರ್. ಬಂತಲ್ವಾ? ಹಾಂ ಸರ್. ಓಕೆ, ಈಗ ಅದೇ ತರ ಏನ್ ಮಾಡೋಣ, ಇನ್ನೊಂದು ಲೇಬಲ್ ಟೆಕ್ಸ್ಟ್ ಬಾಕ್ಸ್. ಬಟ್ ಇವಾಗ ಏನಾಗಬೇಕು, ಕೆಳಗಡೆ ನೋಡಿ, ಇಲ್ಲಿ ರನ್ ಮಾಡ್ತೀನಿ, ಇಲ್ಲಿ ಬಂತಲ್ವಾ? ಈ ನೆಕ್ಸ್ಟ್ ಕೆಳಗಡೆ ಎಂಟರ್ ಸೆಕೆಂಡ್ ನಂಬರ್. ನೋಡಿ, ನೀವು ಕೆಳಗಡೆ ತರಬೇಕಂದ್ರೆ ಏನ್ ಮಾಡ್ಬೇಕು? ವೈನ ಜಾಸ್ತಿ ಮಾಡ್ಬೇಕಲ್ವಾ? ಇಲ್ಲಿ ವೈ 50 ಇದೆ, ಇದಕ್ಕೊಂದು 30 ಪಿಕ್ಸೆಲ್ಸ್ 40 ಪಿಕ್ಸೆಲ್ಸ್ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಇನ್ನೂ ಕೆಳಗಡೆ ಬರುತ್ತೆ. ಅದಕ್ಕೆ ಎಕ್ಸ್ ಅಷ್ಟೇ ಇರಲಿ, ವೈ ಚೇಂಜ್ ಮಾಡೋಣ. ಈಗ ಲೇಬಲ್ 2 ಈಕ್ವಲ್ಸ್ tk ಡಾಟ್ ಲೇಬಲ್ ವಿಂಡೋ, text is equal to enter second number. For that, label 2 dot place, PLAC place, x is equal to 100 ಇರಲಿ, y ಮಾತ್ರ ಹಳಿದಕ್ಕಿಂತ ಒಂದು 40 ಪಿಕ್ಸೆಲ್ಸ್ ಜಾಸ್ತಿ ಮಾಡೋಣ, 90 ಕೊಡ್ತೀವಿ. ಫಸ್ಟ್ ಇದು ಕನ್ಫರ್ಮ್ ಮಾಡ್ಕೊಳ್ಳೋಣ ಹೆಂಗ್ ಕಾಣುತ್ತೆ. ಕರೆಕ್ಟ್ ಇದೆ ನೋಡಿ, ಅಲ್ವಾ? ಎಸ್ ಎಸ್ ಸರ್. ಅದೇ ತರ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ. t2 is equal to tk dot entry window, t2 dot, ಇದಕ್ಕೆ ಎಷ್ಟು ಕೊಡ್ತೀರಾ? ಎಕ್ಸ್, ಇದಕ್ಕೂ ನೀವು 200 ಕೊಡಬೇಕು. ಎಸ್ ಸರ್. ವೈ ಮಾತ್ರ ಎಷ್ಟು ಕೊಡಬೇಕು? 90 ಕೊಡಬೇಕು, ಅಲ್ವಾ? ಎಸ್ ಸರ್. ನೋಡಿ, ಕರೆಕ್ಟ್ ಐತಲ್ಲ? ಎಸ್ ಸರ್. ಇಲ್ಲಿ ಎಂಟರ್ ಫಸ್ಟ್ ನಂಬರ್, ನೀವು ಇಲ್ಲಿ ಏನೋ ನಂಬರ್ ಕೊಡ್ತೀರಾ 58, ಇನ್ನೊಂದು ನಂಬರ್ 90. ಇಲ್ಲಿ ನೆಕ್ಸ್ಟ್ ಒಂದು ಬಟನ್ ಕೊಡೋಣ, ಅಲ್ಲಿಗೆ ನಮ್ಮ ಡಿಸೈನ್ ಕರೆಕ್ಟ್ ಆಗುತ್ತೆ. ಟ್ರೈ ಮಾಡಿ, ಇವೆರಡು ಇದನ್ನ ಆಡ್ ಮಾಡ್ರಿ ನೀವು. ಎಸ್ ಸರ್. ಲೇಬಲ್ ಟು t2 ಎರಡು ಮಾಡಿ. ಎಸ್ ಸರ್. ಬರ್ತಾ ಇದೇನ್ರಾ? ಹಾಂ ಸರ್. ಓಕೆ, ಡನ್. ಸೊ ಇವಾಗ ಏನ್ ಮಾಡೋಣ, ಒಂದು ಬಟನ್ ಪ್ಲೇಸ್ ಮಾಡೋಣ. ಇವಾಗ ಬಟನ್ ಒಂದು ಕ್ರಿಯೇಟ್ ಮಾಡೋಣ. ಎಲ್ಲಿ ಹಾಕಿದ್ರೆ ಬೆಟರ್ ಅಂತ ಇಲ್ಲೊಂದು ಪ್ಲಾನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎಕ್ಸ್ ಇದು ಎಷ್ಟು ಅಂತ ಗೊತ್ತು, 100. ಓಕೆ,
ಈಗ y ಇಲ್ಲಿ Yes. ಆಲ್ರೆಡಿ ಎಷ್ಟು ಯೂಸ್ ಮಾಡಿದ್ವಿ ನಾವು 90 ಯೂಸ್ ಮಾಡಿವಿ, ಅದಕ್ಕಿಂತ ಒಂದ್ ಸ್ವಲ್ಪ 140 ಜಾಸ್ತಿ ಮಾಡ್ಬೇಕು, 90 ಪ್ಲಸ್ 40 130 ಕೊಡ್ಬೇಕು. ಓಕೆನಾ? Yes. ಇಲ್ಲಿಗೆ ತಂದ್ಬಿಡೋಣ. ಇದು ಹೆಂಗಿದ್ರು ನಮಗೆ 200 ಅಂತ ಗೊತ್ತು. ಸೊ ಇಲ್ಲಿಗೆ ತರೋಣ, ಕ್ರಿಯೇಟ್ ಮಾಡ್ತೀನಿ. ಸೊ b1 is equal to tk dot button. As usual, ಇದಕ್ಕೂ ಪೇರೆಂಟ್ ಯಾರು? ವಿಂಡೋ wi ವಿಂಡೋ ಕಮ ಟೆಕ್ಸ್ಟ್. ಇದ್ರ ಮೇಲೆ ಏನ್ ಬರಬೇಕು? ಟೆಕ್ಸ್ಟ್ ಸಮ್ ಅಂತ ಕೊಟ್ಟಿರ್ತೀನಿ. ಓಕೆ, ಹಿಂಗಿರುತ್ತೆ. ಇದ್ರದ್ದು ಕಲರ್ ಒಂದು ಚೇಂಜ್ ಮಾಡೋಣ. ಬಿ ಜಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂತ. ಬ್ಯಾಕ್ ಗ್ರೌಂಡ್ ಒಂದು ಕಲರ್ ಕೊಡ್ತೀನಿ ನೋಡಿ, ಸಿಯಾನ್. ಇದು ಎಲ್ಲಿರ್ಬೇಕು? ಪ್ಲೇಸ್ ನಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಎಕ್ಸ್ ಎಷ್ಟಿರ್ಬೇಕು? 200. ವೈ ಎಷ್ಟಿರ್ಬೇಕು? 90 ಪ್ಲಸ್ 40 130. Yes. ಕರೆಕ್ಟಾ? Yes, sir. ಎಸ್. ಇವಾಗ ಚೆಕ್ ಮಾಡೋಣ. ನೋಡ್ರಿ, ಕರೆಕ್ಟ್ ಇದೆಯಲ್ಲ? Yes. ನಾವು ಅನ್ಕೊಂಡಂಗೆ Yes, sir. ಬರ್ತಾ. ಓಕೆ, ಆ್ಯಡ್ ಮಾಡಿ ನೀವು. Yes. Yes, sir. ಬರ್ತಾ ಇದೆಯೇನ್ರಾ? Yes, sir. ಓಕೆ, ಫೈನ್. Yes, sir. ಓಕೆ, ಫೈನ್. ಸೊ ಇವಾಗ ಏನ್ ಮಾಡೋಣ ನೋಡಿ. ಇವಾಗ ಒಂದ್ ನಿಮಿಷ. ಈಗ ನಮ್ ಯೂಸರ್ ಇಂಟರ್ಫೇಸ್ ರೆಡಿ ಆಯ್ತು. ಈಗ ನೀವು ಇಲ್ಲಿ ಏನ್ ಮಾಡ್ತೀರಾ? ಒಂದ್ ನಂಬರ್ ಕೊಡ್ತೀರಾ, ಎಕ್ಸಾಂಪಲ್ 10, ಇಲ್ಲಿ 20, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಈಗ ನಾವು ಇಲ್ಲಿ ತನಕ ಬರೆದಿದ್ದ ಪ್ರೋಗ್ರಾಮ್ ಏನು? ಜಸ್ಟ್ GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡಿಸೈನ್. ಬಟ್ ವಿ ಹ್ಯಾವ್ ನಾಟ್ ರಿಟರ್ನ್ ಕೋಡ್ ಫಾರ್ ಈವೆಂಟ್ ಹ್ಯಾಂಡ್ಲಿಂಗ್. ಈ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗಬೇಕು ಅದಕ್ಕೆ ನಾವು ಬರೆದಿಲ್ಲ ಪ್ರೋಗ್ರಾಮ್ ಅಲ್ವಾ? ನಾವು ಜಸ್ಟ್ ಪ್ಲೇಸ್ಮೆಂಟ್ ಗೆ ಅಷ್ಟೇ ಬರೆದಿದ್ದೀವಿ. ಈಗ ನಮ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಹ್ಯಾಂಡಲ್ ದ ಈವೆಂಟ್. ಈ ಬಟನ್ ಕ್ಲಿಕ್ ಆದಾಗ ಏನಾಗಬೇಕು ಅಂತ ನಾವು ಪ್ರೋಗ್ರಾಮ್ ಬರೀಬೇಕು. ನೋಡಿ, ಈಗ ಇಲ್ಲಿ ಲಾಜಿಕ್ ಏನಂದ್ರೆ ನೀವು ಒಂದು ಫಂಕ್ಷನ್ ಡಿಫೈನ್ ಮಾಡಬೇಕು. ಸೊ ಈಗ ನಿಮಗೆ ಆಲ್ರೆಡಿ ಗೊತ್ತು ಪೈಥಾನ್ ಅಲ್ಲಿ ಹೌ ಟು ಡಿಫೈನ್ ಫಂಕ್ಷನ್ ಅಂತ ಅಲ್ವಾ? ಸೊ ಡೆಫ್ ಅಂತ ಕೀವರ್ಡ್ ಇದೆ, ಫಂಕ್ಷನ್ ನೇಮ್, ಬಾಡಿ ಆಫ್ ದಿ ಫಂಕ್ಷನ್ ಬರಿಬೇಕು, ಫಂಕ್ಷನ್ ಬರಿಬೇಕು, ಸ್ಟೆಪ್ 1. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಆ ಫಂಕ್ಷನ್ ಅನ್ನ ಈ ಬಟನ್ ಗೆ ಮ್ಯಾಪ್ ಮಾಡಬೇಕು. ಅಂದ್ರೆ ನೀವು ಯಾವಾಗ ಇದನ್ನ ಕ್ಲಿಕ್ ಮಾಡ್ತೀರೋ ಅವಾಗ ಆ ಫಂಕ್ಷನ್ ಕಾಲ್ ಆಗ್ಬೇಕು. ಆ ತರ ನಾವು ಕೇರ್ ತಗೋಬೇಕು. Yes, sir. ಓಕೆ, ಅದಕ್ಕೆ ಏನ್ ಮಾಡೋಣ? ಫಸ್ಟ್ ಫಂಕ್ಷನ್ ಬರ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇವಾಗ ನೋಡಿ, ಇಲ್ಲಿ ಇಂಪೋರ್ಟ್ ಆದ್ಮೇಲೆ ನಾನು ಒಂದು ಫಂಕ್ಷನ್ ಡಿಫೈನ್ ಮಾಡ್ಕೊಂತೀನಿ. ಇಲ್ಲಿ ಒಂದು ಫಂಕ್ಷನ್ ಬರೀತೀನಿ, ಡೆಫ್ ಕ್ಯಾಲ್ಕ್ಯುಲೇಟ್ ಅಂತ ಬರೀತೀನಿ. ಸದ್ಯಕ್ಕೆ ಅದರೊಳಗಡೆ ಒಂದು ಪ್ರಿಂಟ್ ಸೇರಿಸಿರ್ತೀನಿ, ಯು ಕ್ಲಿಕ್ ದಿ ಬಟನ್ ಬರೀರಿ ನೀವು. ಈ ತರ ಡಿಫೈನ್ ಎ ಫಂಕ್ಷನ್, ಡೆಫ್ keyword calculate, function name, body of the function should have one statement, print. Yes, sir. ಓಕೆ, ಫಂಕ್ಷನ್ ಡಿಫೈನ್ ಆಯ್ತು. ಮುಂದಿನ ಕೆಲಸ ಏನು? ಈ ಫಂಕ್ಷನ್ ಅನ್ನ ಬಟನ್ ಗೆ ಮ್ಯಾಪ್ ಮಾಡೋದು. ಅದಕ್ಕೆ ಬಟನ್ ಎಲ್ಲಿದೆ? ಇಲ್ಲಿದೆ ನೋಡಿ, ಲೈನ್ ನಂಬರ್ 27 ಇಲ್ಲಿದೆ ಅಲ್ವಾ? b1 is equal to tk.button ವಿಂಡೋ ಟೆಕ್ಸ್ಟ್ ಬರ್ದಿದ್ವಿ, ಬ್ಯಾಕ್ ಗ್ರೌಂಡ್ ಕೊಟ್ಟಿದೀವಿ, ಇನ್ನೊಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಹೆಸರು ಕಮಾಂಡ್ ಅಂತ. ನೋಡಿ, ಪ್ರಾಪರ್ಟಿ ಹೆಸರೇನು? ಕಮಾಂಡ್. ನೋಡಿ, ಕಮಾಂಡ್ ಈಕ್ವಲ್ಸ್, ನೋಡಿ ಇಲ್ಲಿ ಏನ್ ಮಾಡ್ಬೇಕು? ಫಂಕ್ಷನ್ ಅನ್ನ ಅಸೈನ್ ಮಾಡ್ಬೇಕು ಈ ಪ್ರಾಪರ್ಟಿಗೆ. ಸೊ ಫಂಕ್ಷನ್ ಹೆಸರು ಏನ್ ಕೊಟ್ಟಿದ್ವಿ ನಾವು? ಕ್ಯಾಲ್ಕುಲೇಟ್ ಅಲ್ವಾ? Yes, sir. ಕ್ಯಾಲ್ಕುಲೇಟ್ ಅಂತ ಬರೀಬೇಕು. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಕಮಾಂಡ್ ಅನ್ನೋ ಪ್ರಾಪರ್ಟಿಗೆ ಈ ಫಂಕ್ಷನ್ ಅನ್ನ ನೀವು ಅಸೈನ್ ಮಾಡ್ತಿದ್ದೀರಾ, ಫಂಕ್ಷನ್ ಅನ್ನ ಕಾಲ್ ಮಾಡ್ತಾ ಇಲ್ಲ. ಅದು ಡಿಫರೆನ್ಸ್. ಕ್ಯಾಲ್ಕುಲೇಟ್ ಆದ್ಮೇಲೆ ನೀವು ಪ್ಯಾರಂಥೆಸಿಸ್ ಹಾಕಿದ್ರೆ ಅದು ಕಾಲ್ ಆಗ್ತಿತ್ತು. ಇದು ಕಾಲ್ ಅಲ್ಲ. ವಿ ಆರ್ ಅಸೈನಿಂಗ್ ದಿ ಫಂಕ್ಷನ್ ಟು ಪ್ರಾಪರ್ಟಿ ಕಮಾಂಡ್. ಮಾಡ್ರಿ, ಇದು ಚೇಂಜಸ್ ಮಾಡಿ ಇದನ್ನ. Yes, sir. ಓಕೆ, ಸೊ ಇವಾಗ ನೀವು ರನ್ ಮಾಡಿದ್ರೆ, ಬಟನ್ ಕ್ಲಿಕ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಅನ್ನೋ ಫಂಕ್ಷನ್ ಕಾಲ್ ಆಗ್ಬೇಕು. ಚೆಕ್ ಮಾಡೋಣ. ರನ್ ಆಯ್ತು. ಈಗ ನಾನು ಜಸ್ಟ್ ಹಂಗೆ ಕ್ಲಿಕ್ ಮಾಡ್ತೀನಿ ನೋಡಿ ಬಟನ್ ಅನ್ನ. ಸೊ ಬರ್ತಾ ಇತ್ತಲ್ವಾ? ಔಟ್ಪುಟ್ ಕಾಣಿಸ್ತಾ ಇದೆಯಾ?
Yes, sir. ಯು ಕ್ಲಿಕ್ ದಿ ಬಟನ್ ಬರ್ತಾ ಇತ್ತು ನೋಡ್ರಿ, ಯು ಕ್ಲಿಕ್ ದಿ ಬಟನ್. ನೀವು ಎಷ್ಟು ಸಲ ಕ್ಲಿಕ್ ಮಾಡ್ತೀರೋ ಅಷ್ಟು ಸಲ ಕಾಲ್ ಆಗುತ್ತೆ ಅದು. ಸೊ ಈ ತರ ನೀವು ಫಸ್ಟ್ ಮ್ಯಾಪಿಂಗ್ ಮಾಡ್ಕೋಬೇಕು. ಮಾಡಿ ನೋಡಿ ನೀವು. Yes, sir. ಬರ್ತಾ ಇದೆಯಾ? Yes, sir. ಹಾ, ಈಗ ಮುಂದಿನ ಕೆಲಸ ಏನಂದ್ರೆ, ಈ ಫಂಕ್ಷನ್ ಬರ್ದಿರೋ ಉದ್ದೇಶ ಏನು? ಮೊದಲನೇ ಟೆಕ್ಸ್ಟ್ ಬಾಕ್ಸ್, ಎರಡನೇ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ನಂಬರ್ಸ್ ನ ತಗೊಂಡು ಆಡ್ ಮಾಡಿ ಆನ್ಸರ್ ನ ಡಿಸ್ಪ್ಲೇ ಮಾಡ್ಬೇಕಲ್ವಾ? Yes, sir. ಅದಕ್ಕೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡೋಣ, ಈಗ ಇದು ಬಂತಲ್ಲ, ಇದನ್ನ ಕಮೆಂಟ್ ಮಾಡ್ಬಿಡ್ಬೋದು. ಈಗ ಇದ್ರ ಅವಶ್ಯಕತೆ ಇಲ್ಲ ನಮ್ಗೆ ಕಮೆಂಟ್. ಸೊ ಓಕೆ, ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಟೆಕ್ಸ್ಟ್ ಬಾಕ್ಸ್, ಮೊದಲನೇ ಟೆಕ್ಸ್ಟ್ ಬಾಕ್ಸ್ ಹೆಸರೇನು ಹೇಳಿ? T1. ಅದರಲ್ಲಿರೋ Yes, sir. ಕಂಟೆಂಟ್ ನ ತಗೊಳ್ಳೋಣ. ಅದಕ್ಕೆ ನೀವ್ ಹೆಂಗ್ ಬರೀಬೇಕು? N1. ಲೆಟ್ ಅಸ್ ಅಸ್ಯೂಮ್ N1 is means number 1 is equal to, ನಮ್ ಕಂಟ್ರೋಲ್ ಹೆಸರೇನು? T1. ಟೆಕ್ಸ್ಟ್ ಬಾಕ್ಸ್ ಹೆಸರು T1. ಕಾನ್ಫಿಗ್ ಅಂತ ಒಂದು ಫಂಕ್ಷನ್ ಇದೆ, ಕಾನ್ಫಿಗ್ ಅಂತಿದೆ. ಈ ಕಾನ್ಫಿಗ್ಗೆ ನಾವು ಹೇಳ್ಬೇಕು ಯಾವ ಪ್ರಾಪರ್ಟಿ ಅಂತ ಹೇಳ್ಬೇಕು. ಟೆಕ್ಸ್ಟ್ ಓಕೆ, T1 ಡಾಟ್ ಕಾನ್ಫಿಗ್. ಏನೋ ತಪ್ಪಾಯ್ತು. C capital. ಇಲ್ಲ, ಸ್ಮಾಲ್ ಇದೆ, ಕಾನ್ಫಿಗ್ ಅಂತಾನೆ ಇದೆ. ಓಕೆ, T1 ಡಾಟ್ ಕಾನ್ಫಿಗ್ ಟೆಕ್ಸ್ಟ್. ಎರರ್ ತೋರಿಸ್ತಿದೆಯಲ್ಲ, ಟೆಕ್ಸ್ಟ್ ವೇರಿಯೇಬಲ್ ಟೆಕ್ಸ್ಟ್ ಎರರ್ ಬರ್ತಾ ಇದೆ. ಟೆಕ್ಸ್ಟ್ ಒಂದ್ ನಿಮಿಷ, ಈಗ ನನಗೆ ಇದ್ರದ್ದು ಸಿಂಟ್ಯಾಕ್ಸ್ ಮರ್ತೋಯ್ತು. ಒಂದ್ ನಿಮಿಷ, ಚಾಟ್ ಜಿಪಿಟಿ ನೋಡ್ಕೊಂತಿತ್ತು. ಸಿಂಟ್ಯಾಕ್ಸ್ ಮರ್ತೋದ್ರೆ ಬೆಟರ್, ಚಾಟ್ ಜಿಪಿಟಿ ತಿಳ್ಕೋಬಹುದು. ಸೊ ನನ್ನ ರಿಕ್ವೈರ್ಮೆಂಟ್ಸ್ ಏನು, ಟಿಂಕರ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ನ ಕಂಟೆಂಟ್ ನ ಹೆಂಗ್ ತಗೋಬೇಕು ಅಂತ. ಹೌ ಟು ಫೆಚ್, ಯಾಕಪ್ಪ, ಹೌ ಟು ಫೆಚ್ content of text box in Tinker using config. Get ಅಂತ ಬರಿಬೇಕಾ? ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಇಲ್ಲಿದೆ ಲೇಬಲ್ ಡಾಟ್ ಕಾನ್ಫಿಗ್, ಗೆಟ್ ಅಂತ ಬರೆದಿದ್ದಾರೆ. ಎಂಟ್ರಿ ಡಾಟ್ ಗೆಟ್, Yes. ಟ್ರೈ ಗೆಟ್ ಅಂತ ಇದೆ. When place function is used, then how to fetch. ಅವರು ಪ್ಯಾಕ್ ಯೂಸ್ ಮಾಡಿದ್ರೆ ನಾವು ಪ್ಲೇಸ್ ಯೂಸ್ ಮಾಡಿವಿ. Yes, sir. The method related on method does not depend on whether you use pack, read okay, that doesn't matter ಅಂತ ಹೇಳ್ತಿದ್ದಾರೆ. ನಾವು ಪ್ಲೇಸ್ ಯೂಸ್ ಮಾಡಿದ್ದೀವಿ. ಓಕೆ, ಎಂಟ್ರಿ ಡಾಟ್ ಗೆಟ್ ನೋಡಿ, ಅವ್ರು ಏನ್ ಮಾಡಿದ್ರು, ಗೆಟ್ ಅಂತ ಬರೀತಿದ್ದಾರೆ. ಗೆಟ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡೋಣ ಅಂತ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ಬೇಕು, T1 ಡಾಟ್ ಗೆಟ್ ಅಂತ ಬರ್ದೆ, ಆಯ್ತಾ? ನಾನೇನ್ ಮಾಡ್ತೀನಿ, ಫಸ್ಟ್ ಕನ್ಫರ್ಮ್ ಮಾಡ್ಕೊಂತೀನಿ ಇದೇನ್ ಬಂದಿದೆ ನನ್ಗೆ ಅಂತ. N1 is equal to N1. ಇಂಪಾರ್ಟೆಂಟ್ ನನಗೆ ಅದ್ರದ್ದು ಟೈಪ್ ಏನು ಅಂತ. ಟೈಪ್ ಆಫ್ N1 is equal to ಟೈಪ್ ಆಫ್, ನಾನು ಫಸ್ಟ್ ಇದನ್ನ ರನ್ ಮಾಡ್ತೀನಿ, ಆಮೇಲೆ ನೀವು ಟ್ರೈ ಮಾಡಿ. Yes, sir. PRINT. ಓಕೆ, ನಾನಿಲ್ಲಿ 25 ಅಂತ ಕೊಟ್ಟಿದ್ದೀನಿ. 25. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಬರ್ತಾ ಇದೆ ಔಟ್ಪುಟ್. N1 is 25, N1 is 25 and the type of N1 is class string ಅಲ್ವಾ? ಸೊ ಬೈ ಡಿಫಾಲ್ಟ್ ನಾವೇನೇ ಕೊಟ್ಟರು ಸ್ಟ್ರಿಂಗ್ ಆಗಿ ತಗೊಳುತ್ತೆ. ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಅಲ್ವಾ? ಫ್ಲೋಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಫ್ಲೋಟ್ ಮಾಡೋಣ. ಇವಾಗ ರನ್ ಮಾಡ್ತೀನಿ ನೋಡಿ. ಲೆಟ್ ಮಿ ಗಿವ್ ಸೇಮ್ 25 ನೇ ಕೊಡ್ತೀನಿ.
ಸರಿ ಹೋಯ್ತಲ್ಲ ಈಗ? Yes, sir. N1 is 25.0, type of N1 is class float. ಕರೆಕ್ಟ್ ಇದೆ. ಓಕೆ, ಮಾಡಿ ನೀವು ಇದು ಚೇಂಜಸ್. Yes, sir. Yes, sir. ಓಕೆನಾ? ಫೈನ್, Yes, sir. ಬಂದೈತಲ್ವಾ? ಓಕೆ, Yes, ಸೊ ಈಗ ಏನ್ ಮಾಡೋಣ, ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಸೆಕೆಂಡ್ ನಂಬರ್ ತಗೊಂಡ್ಬಿಡೋಣ. yes, sir. N2 equals float T2 dot get. ಕರೆಕ್ಟಾ? T2 dot get. ಈಗ ನನಗೆ ಎರಡು ನಂಬರ್ಸ್ ಸಿಕ್ತು, N1 ಸಿಕ್ತು, N2 ಸಿಕ್ತು. ಇದನ್ನ ಕಮೆಂಟ್ ಮಾಡ್ತೀನಿ. ಓಕೆ, ಈಗ ನಾನು ಆಡ್ ಮಾಡಬೇಕು. ಸಮ್ ಇಸ್ ಈಕ್ವಲ್ ಟು N1 ಪ್ಲಸ್ N2. ಆನ್ಸರ್ ಬಂತು. ಓಕೆ, ಇವಾಗ ಈ ಆನ್ಸರ್ ಡಿಸ್ಪ್ಲೇ ಮಾಡಬೇಕಲ್ಲ. ಫಸ್ಟ್ ನಾನೀಗ ಇದ್ರಲ್ಲಿ ತೋರಿಸ್ತೀನಿ ನಿಮಗೆ. ಸಮ್ ಆಫ್ N1 and N2 is equal to sum. ನಾನು ಇದನ್ನ ರನ್ ಮಾಡ್ತೀನಿ ನೋಡಿ. Yes, sir. ಓಕೆ, ಈ ಕಡೆ ತಗೋತೀನಿ. 10, 15. ನೋಡಿ ಇಲ್ಲಿ ಬರ್ತಾ ಇದೆ ರಿಸಲ್ಟ್. ಸಮ್ ಆಫ್ 10.0 and 15.0 is 25.0. ಕಾಣಿಸ್ತಾ ಇದೆಯಾ? Yes, sir. ಹಾ, ಬಟ್ ನಮ್ಗೆ ನೋಡಿ, ನಾವು ಇನ್ಪುಟ್ ಇಲ್ಲಿ ಫ್ರಂಟ್ ಎಂಡ್ ಅಲ್ಲಿ ಕೊಡ್ತಿದೀವಿ, ಔಟ್ಪುಟ್ ನ ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನೋಡ್ತಾ ಇದೀವಿ. ಹಂಗಾಗ್ಬಾರ್ದು, ರಿಸಲ್ಟ್ ಕೂಡ ಇಲ್ಲೇ ಬರ್ಬೇಕಲ್ವಾ? Yes, sir. Some. ಇದ್ರ ಮೇಲೆ, ಈ ವಿಂಡೋ ಮೇಲೆನೆ ರಿಸಲ್ಟ್ ಕೂಡ ಬರ್ಬೇಕು. ಅಂದ್ರೆ ಸೊ ನಾವೇನ್ ಮಾಡ್ಬೇಕು, ನಾವ್ ಇನ್ನೊಂದು ಲೇಬಲ್ ತಗೊಂಡ್ಬಿಟ್ಟು ಅದನ್ನ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಪ್ಲೇಸ್ ಮಾಡಿ ರಿಸಲ್ಟ್ ಅನ್ನ ಲೇಬಲ್ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ಬೇಕು. ಕರೆಕ್ಟ್ ಅಲ್ವಾ? Yes, sir. ಈ ನೀವು ಇಷ್ಟು ಔಟ್ಪುಟ್ ಬರುತ್ತಾ ಚೆಕ್ ಮಾಡಿ, ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಬಂದ ಮೇಲೆ ಹತ್ರ ಮಾಡೋಣ. Yes, sir. ಬಂದ್ರಾ? Yes. ಹಾ, ಓಕೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಒಂದು ಲೇಬಲ್ ಹಾಕೋಣಕ್ ಟ್ರೈ ಮಾಡೋಣ. ನೋಡ್ರಿ, ಇಲ್ಲಿ ಕೆಳಗಡೆ ಇಲ್ಲೆಲ್ಲಾದ್ರೂ ಒಂದ್ ಕಡೆ, ಈಗ ಇದೆಷ್ಟು ಕೊಟ್ಟಿದ್ವಪ್ಪ, 130 ಕೊಟ್ಟಿದ್ವಿ ಅಲ್ವಾ ನಾವು? Yes, sir. ಒಂದು 200 ಕೊಟ್ರೆ ಇಲ್ಲೆಲ್ಲಾದ್ರೂ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಸೊ ಇಲ್ಲೊಂದು ಲೇಬಲ್ ಹಾಕೊಳ್ಳೋಣ. ಆ ಲೇಬಲ್ ಮೇಲೆ ಆನ್ಸರ್ನ ಡಿಸ್ಪ್ಲೇ ಮಾಡಕ್ ಟ್ರೈ ಮಾಡೋಣ. ಅದಕ್ಕೆ ಸೊ ಇಲ್ಲಿ ಬಂದ್ರೆ ಕೆಳಗಡೆ B1 ಆದ್ಮೇಲೆ LBL result is equal to tk dot label ತಗೊಂತೀವಿ. ಲೇಬಲ್ ಇದಕ್ಕೆ ಪೇರೆಂಟ್ ಯಾರು? ವಿಂಡೋನೆ. ವಿಂಡೋ ಟೆಕ್ಸ್ಟ್ ಏನು ಬೇಡ, ಇದಕ್ಕೆ ಟೆಕ್ಸ್ಟ್ ಏನು ಇರಲ್ಲ, Yes, sir. ಯಾಕಂದ್ರೆ ಅದು ಖಾಲಿ ಇರ್ಬೇಕು. ಆಯ್ತಾ? ಇದು ಎಲ್ಲಿರ್ಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ LBL result ಡಾಟ್ ಪ್ಲೇಸ್ x 100 ಇರಲಿ, y ಮಾತ್ರ ನಾವೊಂದು 200 ಕೊಡೋಣ.
ಅಥವಾ ಒಂದು 250 ಕೊಟ್ಟಿರೋಣ. ಓಕೆ, ಮಾಡಿ ಇದು ಈ 2 ಲೈನ್ ಸೇರಿಸಿ. Yes, sir. LBL result is equal to tk.label, label create ಆಯ್ತು. LBL result dot place Yes, sir. ಮಾಡಿದ್ರ ಇಷ್ಟು. Yes, sir. ಓಕೆ ಫೈನ್. ಇಲ್ಲೇನ್ ಮಾಡೋಣ, ಈಗ ಈ ಲೇಬಲ್ ಮೇಲೆ ಈ ಆನ್ಸರ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಪ್ರಿಂಟ್ ಇರ್ಲಿ ಇರಂಗೆ ಈ Yes, ಪ್ರಿಂಟ್ sir. ಒಳಗಡೆ ಬರೆದಿದ್ದೀನಲ್ಲ ಎಫ್ ಅಲ್ಲಿ, ಇದನ್ನ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡು ಒಂದು ವೇರಿಯೇಬಲ್ ತಗೊಂತೀನಿ, ಮೆಸೇಜ್ ಅಂತ. ಮೆಸೇಜ್ ಇಸ್ ಈಕ್ವಲ್ ಟು ಇಲ್ಲಿ ಪೇಸ್ಟ್ ಮಾಡ್ಕೊಂತೀನಿ. ನೋಡ್ರಿ ಏನರ್ಥ, ನಾನು ಏನ್ ಡಿಸ್ಪ್ಲೇ ಮಾಡಬೇಕು ಅದನ್ನ ಒಂದು ವೇರಿಯೇಬಲ್ ಹಾಕಂತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. MSG is a variable which holds the result string. ಓಕೆ, ಈಗ ಏನಾಗಬೇಕು, ಈ MSG ನಲ್ಲಿರೋದು ಲೇಬಲ್ ಮೇಲೆ ಡಿಸ್ಪ್ಲೇ ಆಗಬೇಕು. ಸೊ ನನ್ನ ಲೇಬಲ್ ಹೆಸರೇನು, LBL result. ನೀವು ಡೈನಾಮಿಕ್ ಆಗಿ ಚೇಂಜ್ ಮಾಡ್ತೀರಾ ಅಂದ್ರೆ ಕಾನ್ಫಿಗ್ ಯೂಸ್ ಮಾಡಬೇಕು. ಕಾನ್ಫಿಗ್ ಅಂತ ಯೂಸ್ ಮಾಡ್ಕೋಬೇಕು. ಯಾವ ಪ್ರಾಪರ್ಟಿ, ಟೆಕ್ಸ್ಟ್. ಟೆಕ್ಸ್ಟ್ಗೆ ಯಾರನ್ನ ಹಾಕ್ಬೇಕು, ಮೆಸೇಜ್ ನ ಹಾಕಬೇಕು. ಕರೆಕ್ಟಾ? ಸೊ Yes, sir. ಕಾನ್ಫಿಗ್ ಏನ್ ಮಾಡುತ್ತೆ, ಆ ಕಂಟ್ರೋಲ್ ಇಂದು ಪ್ರಾಪರ್ಟೀಸ್ ನ ಡೈನಾಮಿಕ್ ಆಗಿ ಚೇಂಜ್ ಮಾಡುತ್ತೆ. ಜೊತೆಗೆ ಫೋರ್ ಗ್ರೌಂಡ್ ಚೇಂಜ್ ಮಾಡೋಣ. ಫೋರ್ ಗ್ರೌಂಡ್ ಒಂದು ವೇರಿ ಕಲರ್ ಚೇಂಜ್ ಮಾಡೋಣ. FG ಅಂದ್ರೆ ಫೋರ್ ಗ್ರೌಂಡ್ ಬ್ಲೂ ಅಂತ ಕೊಡ್ತೀನಿ. ನೋಡೋಣ, ಫಸ್ಟ್ ಇದನ್ನ ರನ್ ಮಾಡ್ತೀನಿ, ಬರುತ್ತಾ? ಓಕೆ, ಎಂಟರ್ ಫಸ್ಟ್ ನಂಬರ್ 25, ಸಾರಿ 25, ಸೆಕೆಂಡ್ ನಂಬರ್ 89, ಕ್ಲಿಕ್. ಬರ್ತಾಯ್ತು ನೋಡ್ರಿ. Sum of 25 and 89.0 is 114.0. ಕಾಣಿಸ್ತಾ ಇದೆಯಾ ಔಟ್ಪುಟ್? Yes, sir. ಮಾಡಿ ನೋಡಿ ನೀವು. Nice. Yes, sir. ಬರ್ತಾಯ್ತು ಔಟ್ಪುಟ್. Nice. ಇನ್ನೊಂದು ಪ್ರಾಪರ್ಟಿ ಚೇಂಜ್ ಮಾಡೋಣ, ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡೋಣ. ಫಾಂಟ್ Yes. ಅಂತಾನು ಒಂದು ಪ್ರಾಪರ್ಟಿ ಇದೆ ಇದಕ್ಕೆ. ಫಾಂಟ್ ಲೇಬಲ್ಗೆ ಫಾಂಟ್ ಇಸ್ ಈಕ್ವಲ್ ಟು ಫಾಂಟ್ಗೆ ಏನ್ ಮಾಡ್ಬೇಕಂದ್ರೆ ಹಿಂಗೊಂದು ಟಪಲ್ ತಗೋಬೇಕು. ಯಾವ ಫಾಂಟ್ ಅಂತ ಹೇಳ್ಬೇಕು, ಕ್ಯಾಲಿಬ್ರಿ ಫಾಂಟ್ ಅಂತ ತಗೊಂತೀನಿ. ಸೈಜ್ ಹೇಳ್ಬೇಕು, ನಾನು 20 ಅಂತ ತಗೊಂತೀನಿ. ನೋಡ್ತೀನಿ ಇದು ಬರ್ತತಾ, ಚೆಕ್ ಮಾಡೋಣ. Yes. 50, 78, ಚೇಂಜ್ ಆಯ್ತಲ್ಲ. Sum Yes, of sir. 50 and 78 is 128.0. ಕರೆಕ್ಟ್ ಆಯ್ತು. ಮಾಡಿ ನೀವು ಇದನ್ನ, ಇದೊಂದು ಪ್ರಾಪರ್ಟಿ ಆಡ್ ಮಾಡಿ. ಫಾಂಟ್ ಇಸ್ ಈಕ್ವಲ್ ಟು ವಿತ್ ಇನ್ ಪ್ಯಾರಂಥೆಸಿಸ್ ನಥಿಂಗ್ ಬಟ್ ಟಪಲ್ ಅಲ್ವಾ, ಟಪಲ್ ಅಂತಿದೆ. Yes. ಸೊ ಸಿಂಗಲ್ ಕೋಟಲ್ಲಿ ಕ್ಯಾಲಿಬ್ರಿ ಫಾಂಟ್ ನೇಮ್, 20 ಅನ್ನೋದು ಏನದು ಫಾಂಟ್ ಸೈಜ್. Yes. Yes, sir. ಬರ್ತಾ ಇದೆಯಾ ಔಟ್ಪುಟ್? Nice. ಓಕೆ ಫೈನ್. ಅರ್ಥ ಆಯ್ತು ಇದು ಹೆಂಗೆ ಅಂತ? Yes, sir. ಓಕೆ, ಸೊ ನಿಮಗೊಂದು ಅಸೈನ್ಮೆಂಟ್ ಏನಂದ್ರೆ, ನೀವು ಎಲ್ಲಾ ಆಪರೇಷನ್ಸ್ಗೂ ಟ್ರೈ ಮಾಡಿ. Yes, sir. ನಾನು ಸಮ್ ಮಾಡಿದ್ದೀನಲ್ವಾ, ಸೊ ನೀವೇನ್ Yes, sir. ಮಾಡ್ಬೇಕು, ಪ್ಲಸ್ ಮೈನಸ್ ಸ್ಟಾರ್ ಸ್ಲಾಶ್ ಮಾಡ್ಯುಲಸ್. ಓಕೆ, ಎಲ್ಲದೂ ಎಲ್ಲ ಈ 2 ನಂಬರ್ ಕೊಟ್ಬಿಟ್ಟು ಮೈನಸ್ ಒತ್ತಿದ್ರೆ ಸಬ್ಸ್ಟ್ರಾಕ್ಷನ್ ಬರಬೇಕು, ಪ್ಲಸ್ ಒತ್ತಿದ್ರೆ ಅಡಿಷನ್ ಬರಬೇಕು. Yes, sir. ಆ ತರ ನೀವು ಬಟನ್ ಕ್ಲಿಕ್ ಮಾಡ್ಕೊಂತ ಹೋದಂಗೆ ಆನ್ಸರ್ ಕೆಳಗಡೆ ಚೇಂಜ್ ಆಗ್ತಾ ಹೋಗ್ಬೇಕು. Yes, sir. ಟ್ರೈ ಮಾಡ್ತೀರಾ ಆ ತರ ಮಾಡಕ್ಕೆ? ಹಾ ಸರ್. ಆ ತರ ಒಂದು ನೀವು ಟ್ರೈ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಓಪನ್ ವೆದರ್ ಮ್ಯಾಪ್ ಅಂತ ವೆಬ್ಸೈಟ್ ಇದೆ, ನೋಡಿರಾ ಅದು? ಅದ್ರ ಬಗ್ಗೆ ವೆದರ್ ಓಪನ್ ವೆದರ್ ಮ್ಯಾಪ್ ಅಂತಿದೆ. ಈ ವೆಬ್ಸೈಟ್ ಏನಂದ್ರೆ, ಇವ್ರೇನಂದ್ರೆ ನೀವು ಯಾವ್ದಾದ್ರು ಒಂದು ಸಿಟಿ ನೇಮ್, ಪ್ಲೇಸ್ ನೇಮ್ ಕೊಟ್ರೆ
ಅದ್ರದ್ದು ಕರೆಂಟ್ ವೆದರ್ ರಿಪೋರ್ಟ್ ಕೊಡ್ತಾರೆ. ಗೊತ್ತಿದೆಯಾ ಇದು ವೆಬ್ಸೈಟ್? ಇಲ್ಲ ಸರ್. ಹಾ. ನೆಕ್ಸ್ಟ್ ಇದ್ರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ಮಾಡೋಣಂತೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ, ನೀವು ರನ್ ಮಾಡಿದಾಗ ಟಿಂಕರ್ ಏನ್ ಮಾಡಿದೀವಲ್ಲ ಇದೇ ತರ ಬರುತ್ತೆ ಔಟ್ಪುಟ್, ಆಯ್ತಾ? ಅಲ್ಲಿ ನಂಬರ್ ಕೇಳೋ ಬದಲು ಎಂಟರ್ ದ ಸಿಟಿ ನೇಮ್ ಅಂತ ಕೇಳೋಣ. ಎಸ್ ಸರ್. ಅವ್ರು ಯಾವ ಸಿಟಿ ನೇಮ್ ಕೊಡ್ತಾರೋ ಅದ್ರದ್ದು ಲೈವ್ ವೆದರ್ ರಿಪೋರ್ಟ್ ಕೊಡೋಣ. ಎಸ್ ಸರ್. ಆಮೇಲೆ ಅಲ್ಲಿ ಮೆಷಿನ್ ಲರ್ನಿಂಗ್ ಯೂಸ್ ಮಾಡ್ಕೊಂಡು ಸ್ವಲ್ಪ ರೆಕಮೆಂಡೇಶನ್ಸ್ ಟ್ರೈ ಮಾಡೋಣಂತೆ. ಓಕೆ ಸರ್. ಅದನ್ನ ಯೂಸ್ ಮಾಡ್ಬೇಕಂದ್ರೆ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಇದ್ರಲ್ಲಿ. ನೀವೇನ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ಇದ್ರೊಳಗಡೆ ನಿಮ್ದೊಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದ್ರೊಳಗಡೆ ನಿಮ್ದು ಇಮೇಲ್ ಐಡಿ ಎಲ್ಲ ಕೊಟ್ಬಿಟ್ಟು ಇದ್ರೊಳಗಡೆ ಓಪನ್ ವೆದರ್ ಮ್ಯಾಪ್ ಅಲ್ಲಿ ನಿಮ್ದು ಇಮೇಲ್ ಐಡಿ ಎಲ್ಲ ಕೊಟ್ಟು ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ಇದ್ರಲ್ಲಿ ಸೈನ್ ಅಪ್ ಆಗ್ಬೋದು. ಎಸ್. ಅದ್ ಮಾಡ್ಕೊಳ್ರಿ. ಈ ತರ ಪ್ರಾಜೆಕ್ಟ್ BCA ದಲ್ಲಿ ಮಾಡಿದ್ವಿ ಸರ್. ಮಾಡಿದ್ರಾ ಇದು? ಹಾ ಅದೇ ಸರ್, ಇದು ಕ್ರಾಪ್ ರೆಕಮೆಂಡೇಶನ್ ಮಾಡಿದ್ವಿ. ಅದಕ್ಕೆ ಇದಕ್ಕೆ ಏನ್ ಮಾಡೋಣ, ನಾವು ML ಇಂಟಿಗ್ರೇಷನ್ಸ್ ಮಾಡೋಣ ಇದಕ್ಕೆ, ಬಟ್ ಟಿಂಕರ್ ಅಲ್ಲಿ ಮಾಡೋಣ. ಆ ತರ ಟ್ರೈ ಮಾಡೋಣ ಅಂತ. ಓಕೆ, ಟ್ರೈ ಮಾಡ್ತೀರಾ ಅದನ್ನ? ಈಗ ನಿಮ್ದು ಇದನ್ನೊಂದು ಟ್ರೈ ಮಾಡ್ರಿ, ಕ್ಯಾಲ್ಕುಲೇಟರ್ದೊಂದು ಟ್ರೈ ಮಾಡ್ರಿ. ಅದಾದ್ಮೇಲೆ ಈ ಓಪನ್ ವೆದರ್ ಮ್ಯಾಪ್ ಇಂದ URL ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಅಕೌಂಟ್ ಆಕ್ಟಿವೇಟ್ ಆಗಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಮೇಲೆ ಇಂಪ್ಲಿಮೆಂಟೇಷನ್ ಮಾಡೋಣ. ಓಕೆನಾ? ಇಷ್ಟಿರ್ಲಿ ಹಂಗಂದ್ರೆ ಇವತ್ತಿನ ಕ್ಲಾಸಿಗೆ.